ನಮಸ್ಕಾರ ರೈತ ಮಾರ, ನಾನು ಪ್ರೀತ್ ಧನುಷ್ ಮಾತಾಡ್ತಾ ಇರೋದು. ಇಲ್ಲಿ ಏನಕ್ಕಪ್ಪ ಬಂದಿದ್ದೀವಿ ಅಂದರೆ, ಇಲ್ಲಿ ಬ್ಲ್ಯಾಕ್ ಮೆಕ್ಕೆಜೋಳ ಬೆಳೀತಿದ್ದಾರೆ. ಅದರ ಅನುಕೂಲ ಏನು, ಯಾವ ಥರ ಬೆಳೆಯೋದು, ಮತ್ತು ಅದು ಆರೋಗ್ಯಕ್ಕೆ ಏನಕ್ಕೋಸ್ಕರ ಬೆಳೀತಾವ್ರೆ, ಆರೋಗ್ಯಕ್ಕೆ ಒಳ್ಳೇದಾ, ಅದ್ರ ಬಗ್ಗೆ ಚೂರು ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಿಮ್ಮ ಹೆಸರು? ನಮಸ್ಕಾರ, ನಮ್ಮ ಹೆಸರು ಮಂಜುನಾಥ್ ಅಂತ. ಯಾವ ಊರು ಸರ್? ನಮ್ಮದು ದೊಡ್ಡೇರನಾಳು, ಇದು ಅರಸೀಕೆರೆ. ಇದು ಬ್ಲ್ಯಾಕ್ ಮೆಕ್ಕೆಜೋಳ ಬೆಳೀತಿದಾರಲ್ಲ, ಅದ್ರ ವಿಶೇಷ ಏನು? ನೀವೇ ಫಸ್ಟ್ ಹಾಕ್ತಿರೋದ ಇದು? ಇದು ನಮಗೆ ತಿಳಿದು ಬಂದಂಗೆ ಇದೇ ಮೊದಲನೇ ಬಾರಿ ನಾವು ತಗೊಬಂದು ಹಾಕ್ತಾ ಇರೋದು. ನಮಗೂ ಇದು ಒಬ್ಬರು ಶಿವಮೊಗ್ಗ ಡಿಸ್ಟಿಕ್ ಅವರು, ಒಬ್ಬರು ಹುಡುಗುಣಿ ತಾಲೂಕವರು, ವಿನಯ್ ಅನ್ನೋರೊಬ್ಬರು ಇದ್ರ ಬಗ್ಗೆ ತಿಳಿಸಿ ಇದನ್ನ ಬೆಳೀರಿ ಅಂತ ಹೇಳಿದ್ರು. ಇದ್ರ ಬಗ್ಗೆ ಮತ್ತೆ ಮಾಮೂಲಿ ಮೆಕ್ಕೆಜೋಳಕ್ಕಿಂತ ಇದರಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ, ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಮೊದಲನೇ ಸಲ ಬೆಳೆಯೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ನೋಡೋಣ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಸರ್ ಇದು ಜಾಸ್ತಿ ಎಲ್ಲಿ ಬೆಳೀತಾರೆ? ಯಾವ ದೇಶದಲ್ಲಿ? ಇದೇ ಮೊದಲನೇ ಸಲ ನಾವು ಇಲ್ಲಿಗೆ ತೊಗೊಂಬಂದಿರೋದು. ಇದು ಮೇಯ್ನ್ ಆಗಿ ಅಮೇರಿಕನ್ ಬ್ಲ್ಯಾಕ್ ಮೇಜ್ ಅಂತ ಕರೀತಾರೆ. ಇದು ಅಮೇರಿಕಾ ಬೇರೆ ಬೇರೆ ವಿದೇಶಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಸರ್ ಇದ್ರ ವಿಶೇಷ ಏನೇನು? ವಿಶೇಷ ಅದೇ ಹೇಳಿದ್ನಲ್ಲ, ಇದರಲ್ಲಿ ಹೈ ಪ್ರೋಟೀನ್ ಜಾಸ್ತಿ ಇರುತ್ತೆ. ನಾರ್ಮಲ್ ಮಾಮೂಲಿ ಮೆಕ್ಕೆಜೋಳಕ್ಕಿಂತ ಹೈ ಪ್ರೋಟೀನ್ ಆಗಿರುತ್ತೆ. ಅದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದೀವಿ ಬೆಳೆಯೋಣ ಅಂತ ಅಂದ್ಬಿಟ್ಟು. ಇದು ಹಸ್ಕೋಳಿಗೆ ಹಾಕ್ತಾರಲ್ಲ, ಆ ಥರ ಮೆಕ್ಕೆಜೋಳ ಅನ್ನೋದೇನಿಲ್ಲ. ಇದನ್ನ ಸ್ವೀಟ್ ಕಾರ್ನ್ ಥರ ಉಪಯೋಗಿಸ್ಬೋದು, ಮತ್ತೆ ಶುಗರ್ ಇರೋರ್ಗು ಸ್ವಲ್ಪ ಕಂಟ್ರೋಲ್ ಆಗಿ ತರುವಂಥದ್ದು ಔಷಧಿಗಳು ಇದರಲ್ಲಿ ಇರುತ್ತೆ. ಅಷ್ಟು ಮಾತ್ರ ಹೇಳ್ಬೋದು. ಸರಿ, ಇದು ಯಾವ ಥರ ಹಾಕ್ತೀರಾ? ಯಾವ ಗೊಬ್ಬರ ಹಾಕ್ತೀರಾ? ನಾರ್ಮಲ್ ಯಾವ ಥರ ಮೆಕ್ಕೆಜೋಳ ಯಾವ ಥರ ಇರುತ್ತೆ, ನಾರ್ಮಲ್ ಮೆಕ್ಕೆಜೋಳ ಯಾವ ಥರ ಬೆಳಿತೀವಿ ಅದೇ ಥರನೇ ಬೆಳೆಯೋದು. ಬೇರೆ ಏನಿಲ್ಲ. ಗೊಬ್ಬರ ಮತ್ತು ನಾರ್ಮಲ್ ಒಂದೊಂದಡಿ ಗ್ಯಾಪ್ ಇಟ್ಕೊಂಡು ಬೆಳ್ಕೊಂಡು ಹೋಗೋದಷ್ಟೇ. ಇದು ಇದು ಎಲ್ಲಿ ಸಿಕ್ತು ಅಂತ ಹೇಳಿದ್ರಿ ನೀವು? ಇದು ಶಿವಮೊಗ್ಗ ಡಿಸ್ಟಿಕ್ ಹುಡುಗುಣಿ ತಾಲೂಕು ಅಂತ, ಹುಡುಗುಣಿ ಅಂತ ಊರು. ವಿನಯ್ ಗೌಡ್ರು ಅಂತ ಅವರು ರೈತರು, ಯುವ ರೈತರು. ಸರ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಸಿಗುತ್ತಾ? ಯಾರು ನಾನು ಹೇಳ್ತೀನಿ ಆಮೇಲೆ. ಕೊನೆಗೆ ಹೇಳಿ ಸರ್, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಬೇಕಾದವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅನುಕೂಲ ಆಗಲಿ ನಿಮ್ಮ ಕಡೆಯಿಂದ. ಒಂಚೂರು ಬ್ಲ್ಯಾಕ್ ಮೆಕ್ಕೆಜೋಳ ಕಾಸ್ಟ್ಲಿ ಇದೆ. ಎಷ್ಟಿರ್ಬೋದು ಸರ್ ಅದೊಂದು ಕೆಜಿ? ನಾವು ಇಸ್ಕೊಂಡಿದ್ದು 5,000 ರೂಪಾಯಿ ಕೆಜಿ ಅನ್ನೋ ಥರ ಇಸ್ಕೊಂಡ್ವಿ. ಒಂದು ಕೆಜಿ 5,000 ರೂಪಾಯಿ ಅವ್ರ ಹತ್ರ? ಹೌದು ಹೌದು, ಕೆಜಿ 5,000 ರೂಪಾಯಿ. ಏನು ಅನುಕೂಲಕ್ಕೋಸ್ಕರ ಆಗ್ತಾ ಇರೋದು ಅಂತ ನೀವು? ನಾರ್ಮಲ್ ಮೆಕ್ಕೆಜೋಳಕ್ಕಿಂತ ಸ್ವಲ್ಪ ಹೈ ಪ್ರೋಟೀನ್ ಇರುತ್ತಲ್ಲ, ಯುವ ರೈತರಿಗೆ ಸ್ವಲ್ಪ ಪರಿಚಯ ಮಾಡ್ಕೊಡೋಣ. ನಮ್ಮ ಕಡೆಯಿಂದ ಮೊದಲನೇ ಸಲ ಹಾಕಿ ನಮಗೆ ಬೀಜ ಸಿಕ್ಕೈತೆ, ಬೇರೆಯವ್ರಿಗೆ ಗೊತ್ತಿಲ್ಲ. ಇದು ಈಗ ನಮ್ಮ ಕಡೆ ಅಂದ್ರೆ ಬರೀ ಜೋಳ ಮಾತ್ರ ಹಾಕ್ತಾರೆ. ಈ ಬ್ಲ್ಯಾಕ್ ಮೆಕ್ಕೆಜೋಳ ಅಂದ್ರೆ ಏನು ಗೊತ್ತಿಲ್ಲ, ಬಹಳ ರೈತರುಗಳಿಗೆ ಗೊತ್ತಿಲ್ಲ. ಅದಕ್ಕೆ ನಾವು ಮೊದಲನೇ ಬಾರಿ ಹಾಕಿ ತಿಳಿಸೋಣ ಸ್ವಲ್ಪ ಅಂತ ಅಂದ್ಬಿಟ್ಟು ಅಷ್ಟೇ ಉದ್ದೇಶ. ಅದೇ ಉದ್ದೇಶಕ್ಕೋಸ್ಕರ ನೀವು ಜೋಳ ಹಾಕ್ತಿರೋದು ಈಗ? ಹೌದು. ಇದೇನಾದ್ರು ಹಂಗೆ ಒಳ್ಳೆ ಬೆಲೆ ಬಂದು ಒಳ್ಳೆ ಮಾರ್ಕೆಟಿಂಗ್ ಏನಾದ್ರು ಆಯ್ತು ಅಂದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿತೀವಿ. ಸೊ ಯಾವ ಥರ ಮಾರ್ಕೆಟ್ ಇದೆ ಅದ್ರ ಬಗ್ಗೆ ಏನಾದ್ರು ಹೇಳ್ತಾರೆ? ಅದ್ರ ಬಗ್ಗೆ ಇನ್ನೂ ಮಾಹಿತಿ ಗೊತ್ತಿಲ್ಲ. ಯಾರು ನಮಗೆ ಸೀಡ್ಸ್ ಕೊಟ್ಟರು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಬೇಕು, ಅವರೇ ಹೇಳ್ತಾರೆ ಏನು ಅಂತ ಅಂದ್ಬಿಟ್ಟು. ಅಷ್ಟು ಮಾತ್ರ. ಇದು ಮಾರ್ಕೆಟ್ ಅಂದರೆ ಬೆಂಗಳೂರು, ನೀವು ಪ್ಯಾಕೆಟ್ ಮಾಡ್ತೀರಾ, ಅವರೇ ಬಂದು ತಗೊಂಡು ಹೋಗ್ತಾರೆ? ಇಲ್ಲ, ಇದು ಅವರೇ ಬಲ್ಕಾಗಿ ಬಂದು ತಗೊಂಡೋಗ್ತಾರೆ. ಅವರೇ ಬಲ್ಕಾಗಿ ಬಂದು ತಗೊಂಡೋಗ್ತಾರಲ್ಲ? ತಗೊಂಡೋಗ್ತಾರೆ. ನಾವು ಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ನಾವು ಹಾಕೊಂಡೋಗ್ಬಿಟ್ಟು ಅಲ್ಲೂ ಮಾರ್ಬೋದು. ಒಂದ್ಸಲ ತಗೊಂಡೋಗಿ ಮಾರಿದ್ದಾರೆ. ಅದು ಯಾವ ಬೆಲೆಗೆ ಹೋಗಿದೆ ಅಂತ ನಮಗೂ ಗೊತ್ತಿಲ್ಲ ಸರಿಯಾಗಿ. ಅಂದಾಜು ಮೇಲೆ ಎಷ್ಟು ಇರ್ಬೋದು ಸರ್? ನೀವು ತಗೊಂಡಿದ್ದು ಒಂದು ಕೆಜಿ 5,000 ಅಂದರೆ? ಹೌದು, ಅದೇ ಗೊತ್ತಿಲ್ಲ ಇನ್ನ ಏನು ಎತ್ತ ಅಂತ ಅಂದ್ಬಿಟ್ಟು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ಬೆಳಿಬೇಕು ಫಸ್ಟು. ಬೆಳೆದು ಯಾವ ಥರ ಬರುತ್ತೆ? ಒಂದು ಜೋಳ ಕಣ ಎಷ್ಟು ತೆನೆ ಬಿಡ್ಬೋದು ಅಂತ ನಿರೀಕ್ಷೆ? 2 ತೆನೆ ಬಿಡ್ತದೆ ಅಂತ ಹೇಳಿದ್ದಾರೆ. ಒಂದು ಕಡ್ಡಿಗೆ 2 ತೆನೆ ಬಿಡ್ಬೋದು ಅಂತ. ಮಾಮೂಲಿ ಬೀಗ ಒಂದು ಎಷ್ಟು ಅಡಿ ಬರ್ಬೋದು ಸರ್ ಬಂದರೆ? ಸೇಮ್ ನಾರ್ಮಲ್ ಮೆಕ್ಕೆಜೋಳ ಯಾವ ಥರ ಇರುತ್ತೆ ಸೇಮ್ ಅಷ್ಟೇ. ಇದು ಅದೇ ಹೈಟು ಸೇಮ್ ಅದೇ ಕಲರ್ ಇರುತ್ತೆ. ಒಳಗಡೆ ಮಾತ್ರ ಕಪ್ಪಾಗಿ ಬಂದಿರುತ್ತೆ. ಅದ್ರ ಫೋಟೋನು ಇದೆ, ಇದು ಇದೆ ನೋಡಿ. ಸೀಡ್ಸ್ ಇದು ಫುಲ್ ಬ್ಲಾಕೇ ಬರುತ್ತಲ್ವಾ? ಒಳಗಡೆ ಬ್ಲಾಕ್ ಇರುತ್ತಲ್ಲ? ಹೌದು, ಬ್ಲ್ಯಾಕು ಬರುತ್ತೆ, ಒಂದು ಡಾರ್ಕ್ ರೆಡ್ ಬರುತ್ತೆ. ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ. ಸೊ ಯಾವ ಥರ ಹಾಕೋದಂತ ತೋರಿಸ್ತೀರ ಹಂಗೆ? ನೋಡಿ, ಇದೇ ಥರ ಒಂದಡಿ ಗ್ಯಾಪ್ ಬಿಟ್ಕೊಂಡು ಮೊದಲು ಗೊಬ್ಬರ ಹಾಕೊಂಡಿರ್ತೀವಿ. ಯಾವ್ಯಾವ ಗೊಬ್ಬರ ಉಳಿಸ್ಕೊಂಡು? ಗೊಬ್ಬರದ ಹೆಸರು ಹೇಳೋಣ. 20-25 ಒಂದು ಮೂಟೆ ಹಾಕಿದ್ದೀರಲ್ಲ? ಒಂದು ಮೂಟೆ ಗೊಬ್ಬರ ಹಾಕೊಂಡಿದೀವಿ. 1.5 ಅಡಿ ಸಾಲು ಹಾಕೊಂಡು ಒಂದೊಂದಡಿ ಗ್ಯಾಪ್ ಬಿಟ್ಕೊಂಡು ಬೀಜ ಹಾಕೊಂಡು ಹೋಗ್ತಾ ಇದೀವಿ. ಇದೇನೋ ದೂರ ಹಾಕ್ಬೇಕು ಆ ಥರ ಏನಿಲ್ಲ ಅಲ್ವಾ? ಆ ಥರ ಏನಿಲ್ಲ. ನೀವು ಸೇಮ್ ನೀವು ಯಾವ ಥರ ಬೆಳಿತೀರಾ ಅದೇ ಥರನೇ ಇದು. ಬೇರೆ ಯಾವ ಥರನೂ ಬೇರೆ ರೀತಿ ಬೇರೆ ಗೊಬ್ಬರ ಹಾಕಬೇಕು ಅದೆಲ್ಲ ಏನಿಲ್ಲ. ನಾರ್ಮಲ್ ಥರನೇ
ನಿಮ್ಮ ಜಮೀನಿಗೆ ಏನು ಗೊಬ್ಬರ ಬಳಸ್ತಾ ಇದ್ದೀರಾ, ನಾರ್ಮಲ್ ಮೆಕ್ಕೆಜೋಳ ಬೆಳೆಯೋಕ್ಕೆ ಅದೇ ಗೊಬ್ಬರನೇ ಹಾಕ್ಬೋದು. ಇದು ಹಸಿ ಸೈಲೇಜ್ ಮೇವು ಮಾಡ್ತೀನಿ ಅಂತಾರಲ್ಲ, ಅದನ್ನು ಮಾಡ್ಬೋದಲ್ವ ಇದರಲ್ಲಿ? ಹೌದು ಹೌದು, ಸೈಲೇಜು ಮಾಡ್ಬೋದು. ಇನ್ನು ಯಾರೂ ಸ್ಟಾರ್ಟ್ ಮಾಡಿಲ್ಲ ಅಲ್ವಾ? ಸ್ಟಾರ್ಟ್ ಮಾಡಿಲ್ಲ, ನಮಗೂ ಇದೇ ಮೊದಲನೇ ಬಾರಿ, ಇನ್ನೂ ಏನು ಅಂತ ಗೊತ್ತಿಲ್ಲ. ಹ್ಞೂ. ನೋಡೋಣ, ಬೆಳೆದ್ಬಿಟ್ಟು ಆಮೇಲೆ ಇನ್ನೂ ಒಂದು 4 ಜನಕ್ಕೆ ತಿಳಿಸೋಣ. ಇದು 1 kg ನಿಮ್ಗೆ ಆಲ್ಮೋಸ್ಟ್ ಎಷ್ಟು ಕ್ವಿಂಟಲ್ ಬರ್ಬೋದು ಅಂತ ನಿರೀಕ್ಷೆ ಐತೆ? 1 kg ಅವರು ಹೇಳಿರೋದು ಒಂದು ಕ್ವಿಂಟಾಲ್ ಬರ್ಬೋದು ಅಂತ ಅನ್ಕೋತೀನಿ. 1 kgಲಿ ಹ್ಞೂ. 1 kg 1 ಕ್ವಿಂಟಾಲೇ ಬರುತ್ತೆ ಅಂತ ಹೇಳಿದಾರಾ? ಆದಮೇಲೆ ಹೇಳಿರೋದು ಅವರು 10 ಕ್ವಿಂಟಾಲ್ ನಿರೀಕ್ಷೆ ಅಂದರೆ ನನ್ನಿಷ್ಟ ಒಂದು kgಲಿ 4-5 ಕ್ವಿಂಟಾಲ್ ಬರ್ಬೋದು ಅಷ್ಟೇ ಅಂದ್ಕೊಂಡಿದ್ದೀನಿ. ಫಸ್ಟ್ನೇ ಬೆಳೆ ಅಲ್ವಾ ಇದು. ಇದು ಭೂಮಿಗೆ ಅಡ್ಜಸ್ಟ್ ಆಗಬೇಕು, ಮಣ್ಣಿಗೆ pH ವ್ಯಾಲ್ಯೂ ಎಲ್ಲ ಕರೆಕ್ಟಾಗಿ ಇದ್ದರೆ 100% ಬರ್ಬೋದು ಅಂತ ಅವ್ರು ಹೇಳಿರೋದು. ಇದು ನೋಡ್ಕೊಂಡ್ರಲ್ಲ, ಇದು ಜಾಸ್ತಿ ಎಲ್ಲಿಗೆ ಹೋಗೋದು, ಅಮೇರಿಕದಲ್ಲಿ ಜಾಸ್ತಿ ಬೆಳೀತಾರೆ. ಇದು ಲೋಕಲ್ ಇನ್ನೂ ಇವ್ರು ಫಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಇನ್ನೂ ಕರೆಕ್ಟಾಗಿ ಮಾಹಿತಿ ಗೊತ್ತಿಲ್ಲ. ಇನ್ನೊಂದು ಸತಿ ಇದು ಬೆಳೆದಾದ್ಮೇಲೆ ಒಂದು ಸತಿ ವೀಡಿಯೋ ಮಾಡ್ಕೊತೀನಿ. ಆ ತೆನೆ ಯಾವ ಥರ ಬಿಡುತ್ತೆ ಅದರದ್ದು ವೀಡಿಯೋ ಹಾಕ್ತೀನಿ. ಅದು ವೀಡಿಯೋ ಯಾವ ಥರ ಇದು ಜಾಸ್ತಿ ಪಾಪ್ಕಾರ್ನಿಗೋಸ್ಕರ ಹೋಗೋದು ಜಾಸ್ತಿ. ಇನ್ನೂ ಸೈಲೇಜ್ ಮೇವು ತೆನೆಗೆ ಇದು ಮಾಡಿಲ್ಲ, ಆಲ್ಮೋಸ್ಟ್ ಪಾಪ್ಕಾರ್ನಿಗೋಸ್ಕರ 100% ಹೋಗೋದು ಅಂತ ಹೇಳಿದ್ದಾರೆ. ಇದರಲ್ಲಿ ಆಲ್ಟಿಯ ಆಕ್ಸಿಜನ್ ಜಾಸ್ತಿ ಇರುತ್ತೆ, ಯಾಕೆಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋ ಕಾರಣದಿಂದ ಇದನ್ನು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇವರು ಲೋಕಲಲ್ಲಿ. ಥ್ಯಾಂಕ್ ಯು ರೈತ ಬಂದು ಸಬ್ಸ್ಕ್ರೈಬ್ ಮಾಡಿ.